ಗೊಲ್ಲಹಳ್ಳಿಯಲ್ಲಿ ಶ್ರೀನಿವಾಸಪುರ ತಾಲೂಕು ಗೊಲ್ಲಹಳ್ಳಿಯಲ್ಲಿ ವೆಂಕಟರಾಮ ಅಂತ ಹೇಳಿಬಿಟ್ಟು ನಮ್ಮ ಭಾವನ ತಮ್ಮ ಮಂಗಪ್ಪ ಅಂತ ಹೇಳಿದ್ರೆ ನಮ್ಮ ಭಾವನ ತಮ್ಮ ಅಲ್ಲಿ ಮದುವೆ ಆಗಿದ್ದ, ಅಲ್ಲೇ ಇದ್ದ. ತಿರ್ಗಿ ಅವ್ನಿಗೆ ಎಷ್ಟೇ ಸಾರಿ ನಾವು ಇಲ್ಲೇ ಬಂದುಬಿಡಪ್ಪ ಅವರು ಸರಿ ಇಲ್ಲ ಅಂತ ನಮ್ಗೆ ಗೊತ್ತಾಗಿ ವಿಷಯ ಅವ್ನು ಬಂದು ಹೇಳಿದ ತಕ್ಕ ನಮ್ಗೆ ಗೊತ್ತಾಯಿತು, ಈ ಥರ ಬೇರೆ ಹಾಕ್ಲಾಸ್ ಅಂದ್ಕೊಂಡ್ರೆ ನನಗೆ ಅಂತ ಬೇರೆಗೆ ಆಗ್ತಾಯಿದ್ದಾರೆ ಅಂತ ಬಂದು ಹೇಳಿದ್ದಾನೆ. ಆವಾಗ ಬಂದು ನಾವು ನ್ಯಾಯ ಮಾಡಿದ್ದೀವಿ, ನೀನು ಸರಿಯಪ್ಪ ನೀನು ಹೆಂಡ್ತಿನ ಕರ್ಕೊಂಡು ಬಂದುಬಿಡು ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಆ ಹುಡುಗಿ ಬೇರೆ ಒಂದು ಜೊತೆಯಲ್ಲಿ ಹೊರಟೋಗಿದ್ದಾರೆ. ತಿರ್ಗಾ ಸಿಗಲಿಲ್ಲ ಆ ಹುಡುಗಿ ಎಲ್ಲಿದ್ದಾರೆ ಗೊತ್ತಿಲ್ಲ. ತಿರ್ಗಾ ಅವನೇ ಎಲ್ಲಿ ಬಾಧೆ ಪಡ್ಕೊಂಡು ಹುಡ್ಕೊಂಬಂದು ತಿರ್ಗಾ ಮನೇಲಿ ಇಟ್ಕೊಂಡು ನಮ್ಮ ಮಗು ಬೇಕು, ಮಗನ ನೋಡಬೇಕು, ಚಿಕ್ಕ ಮಗು ಇದ್ದಾನೆ ನೋಡಬೇಕು ಅಂಥೇಳಿ ಆ ಮಗನ ಹೆಂಡ್ತಿನ ನಮಗಿಬ್ಬರು ಬೇಕು ಮಕ್ಕಳು ಅಂಥೇಳಿ ಕರ್ಕೊಂಡು ಬಂದು ಅವನು ಏನು ಜೀವನ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ನು. ತಿರ್ಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿನ್ನೆ ಸಾಯಂಕಾಲ ನಮಗೆ ವಿಷಯ ಗೊತ್ತಾಯಿತು, ಈ ಥರ ಮರ್ಡರ್ ಆಗಿದೆ ಅಂತ ಹೇಳ್ಬಿಟ್ಟು ಬಂದು ನೋಡಿದ್ರೆ ಇಲ್ಲಿ ಮಾರ್ಚರಿಯಲ್ಲಿ ಡೆಡ್ ಬಾಡಿ ಇದೆ. ಇಷ್ಟು ಮಾತ್ರ ನಂಗೆ ಗೊತ್ತು ಸರ್. ಅದು ಮೂಗು ಮೇಲೆಲ್ಲ ರಕ್ತ ಇದೆ ಸರ್, ಹೊಡೆದು ಸಾಯಿಸೋದು. ಹೊಡೆದು ಸಾಯಿಸೋದು, ಮೈ ಮೇಲೆ ಬಟ್ಟೆ ಇಲ್ಲ, ಡ್ರಾಯರ್ ಕೂಡ ಕಳಿಸ್ಬಿಟ್ಟಿದ್ದಾರೆ. ನಾನು DYS ಮೇಡಮ್ ಅವರು ನಾವು ಒಳಗೆ ಹೋಗಿ ನೋಡ್ತೀವಿ, ಮುಖದ ಮೇಲೆಲ್ಲ ಫುಲ್ಲು ಗಾಯಗಳಾಗಿದೆ, ಫುಲ್ಲು ಬ್ಲಡ್ ಬರ್ತಾಯಿದೆ. ಚಿತ್ರಹಿಂಸೆ ಮಾಡಿ ಇವರೇ, ನನಗೂ ಗೊತ್ತಿದ್ದಂಗೆ ಇನ್ನು ಬೇರೆ ಯಾರೂ ಎತ್ತುಳಿಲ್ಲ. ಒಳ್ಳೆ ಹುಡುಗ ಪಾಪ, ನೈಟ್ ಹೊತ್ತು ಸರಿ ಕಣ್ಣು ಕಾಣಲ್ಲ ಅಂಥ ಹುಡುಗನ ಏನೂ ಅಡ್ಡಿ ಇರಲಿಲ್ಲ ಹುಡುಗ, ಆದ್ರೂ ಈ ಥರ ಸಾಯ್ಬಿಟ್ಟವ್ರೆ. ಇವರೇ ಅಂತ ಪಕ್ಕ. ಸರ್ ಅದು ನಾನು ಇವಾಗ ಪ್ರೆಸೆಂಟ್ ಇಲ್ಲಿಗೆ ಬಂದೀನಿ, ಕೋಲಾರ ಹಾಸ್ಪಿಟ್ಲ್ ಹತ್ರ ಇದ್ದೀನಿ, ಅಷ್ಟುವರೆಗೂ ನಂಗೆ ಗೊತ್ತು ಸರ್. ಇವರು ಬೆಟಗೇರಹಳ್ಳಿ ಹುಡುಗ ಹುಟ್ಟಿದ್ದು, ಬಟ್ ಮದುವೆ ಆಗಿರೋದು ಗೊಲ್ಲಹಳ್ಳಿ, ಶ್ರೀನಿವಾಸಪುರ ಗೊಲ್ಲಹಳ್ಳಿ ಅಲ್ಲೇ ಇದ್ದಿದ್ದು. ಹಾಂ, ಅಲ್ಲೇ ಮರ್ಡರ್ ಅಲ್ಲೇ ಮಾಡಿರೋದು. ಹಾಂ, ಅದೇ ಊರಂತೆ ಸರ್.